ನಮ್ಮ ಯೋಜನೆ ಲೆಕ್ಕ ಒಂದು ಎಡ್ಡ ಸಂಸ್ಥೆಯನ್ನು ಶುರು ಮಾಡ್ತಾರೆ. ಎಡ ವಯಸ್ಸೋಡಿಂಚೆ ಅದಕ್ಕೆ ಸಮಾಜದ ಬಗ್ಗೆ ಕಳಕಳಿ ಸಾಧು ಬಿಲೋರ್ ಅಸೋಸಿಯೇಷನ್ ತನ್ನ ಹಿಂಜ ಪ್ರಾಯಡ್ ಬಿಲೋರ್ ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿ ಸೇರಿದೆ. ಅಂಚನೆ ಇದು ಬೊಕ್ಕ ಇದಲ್ಲ ಬಿಲೋರ್ ಅಸೋಸಿಯೇಷನ್ ಬೆಳವಣಿಗೆ ಅದರ ಬಗ್ಗೆ ಚಿಂತನೆ ಮಾಡ್ತಿದ್ರೆ ನನಗೆ ಸಹಕಾರ ಮತ್ತೊಂದು ಇದಲ್ಲ ಕೊನೆ ಗಳಿಗೆ ಬಿಟ್ಟಲ್ಲ ಮತ್ತೊಂದು ಭಾವಿಸ್ಕೊಳ್ಬೋದು. 1971-72 1974-72 ಈ ಕಾಲಾವಧಿಗೆ ಅಧ್ಯಕ್ಷರಿದ್ದರೆ ಹಲವು ಪ್ರಶಂಸನೀಯ ಕೆಲಸ ಮಾಡಿರ್ತಾರೆ ಭಾವಿಸುವ. 1984 ಬಿಲ್ಲರ್ ಅಸೋಸಿಯೇಷನ್ ಪ್ರಥಮ ಸ್ವಂತ ಕಚೇರಿನ ಮೋಹನ್ ಟ್ಯಾರಿಸ್ ಪರ್ಚೇಸ್ ಮಾಡಿದ ಕೀರ್ತಿ ಅರೈತಿಕೊಂಡು ಅವೇ ರೀತಿ ಅನ್ನ ಮಲ್ಲ ಮಟ್ಟದ ಮೊತ್ತದ ದೇಣಿಗೆಯನ್ನ ಕೊಟ್ಟು ಸಹಕಾರ ಮಂದಿರ ಬಂದ ಅನುಕೂಲ ಬಳಸುವ. ಅವೇ ರೀತಿ ಅಸೋಸಿಯೇಷನ್ ರಟ್ಟ ಕಳಿ ಸ್ಥಳೀಯ ಕಚೇರಿ ಬಾಂಡು ಕೂಡ ಆದಿತ್ತದೆ. ಅವೆಲ್ಲ ಅಧ್ಯಕ್ಷೀಯ ಕಾಲಾವಧಿಗೆ ಅವುಗಳ ಸ್ಥಾಪನೆ ಆಗ್ತೀವಿ ಬಳಸುವ. ಆದರೆ ಸಮಾಜವು ಗೊತ್ತಿನ ಅತಿ ಪ್ರಾಮುಖ್ಯವಾದ ಕೊಡುಗೆ ಬಂದಾಗ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ರಚನೆ 1976 ಪ್ರಯತ್ನ ಶುರು ಮಾಡ್ತೇವೆ. ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಬ್ಯಾಂಕ್ ಅತಿ ಅಗತ್ಯ ಗುಂಡು ಪಂಚಣಿ ತೆರೆದು ರಿಸರ್ವ್ ಬ್ಯಾಂಕ್ಗೆ ಸತತವಾದ ಕೆಲವು ತಿಂಗಳು ಕೆಲವು ವರ್ಷ ಭೇಟಿ ಕೊಟ್ಟು ನಮಗೆ ಲೈಸೆನ್ಸ್ ತಿಕ್ಕಲಕ ಬಂದದ್ದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ರಚನೆ ಬಂದದ್ದು. ಆಯ್ತಾ ಸ್ಥಾಪಕ ಕಾರ್ಯಾಧ್ಯಕ್ಷರಾದ ಸೇವೆ ಮಾಡ್ತಾರೆ ಕೆಲವು ವರ್ಷ. ನಮ್ಮ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಬೆಳವಣಿಗೆ ಬಗ್ಗೆ ನನಗೆ ಮಾತು ಗೊತ್ತುಂಟು. ನೂತನ ಶಾಖೆಗಳು ಅವೇ ರೀತಿ ಸುಮಾರು 15,500 ಜನಗಳು ಆಯ್ತು ಕೆಲಸ ಮಾಡ್ತಿದ್ದಾರೆ. ಅವೇ ರೀತಿ ಈ ಬ್ಯಾಂಕ್ ಹಲವು ತುಳು ಕಟ್ಟಡಿಗೆ ಸಾಲ ಗೆದ್ದು ಎತ್ತರದ ಸ್ಥಾನವು ಹೇಳಿದ ನನಗೆ ಮಾತಾಡ್ತಿರಿನ ವಿಷಯ. ಅಸೋಸಿಯೇಷನ್ ಲೀಗಲ್ ಮ್ಯಾಟರ್ ಬಗ್ಗೆ ಎಡ್ಡೆ ನಾಲೆಜ್ ಸದಾ ಇತ್ತು. ಸದಾ ಸಹಕಾರ ಹಿಂಗೆಲ್ಲ ಅಸೋಸಿಯೇಷನ್ ಬೈಲಾಸ್ ಕೆಲವು ಅಮೆಂಡ್ಮೆಂಟ್ ಅರ್ಮನೆ ಸಹಕಾರ ಕೆಲವು ಅಮೆಂಡ್ಮೆಂಟ್ ಈಸರ್ ಅಮೆಂಡ್ಮೆಂಟ್ ಮತ್ತೆ ಇಂಪ್ಲಿಮೆಂಟ್ ಇದನ್ನು ಆಗ್ತದೆ. ಬಡವರ ಬಗ್ಗೆ ಸದಾ ಅವರಿಗೆ ಕಳಕಳಿ ಇರ್ತದೆ. ಬಡವರಿಗೆ ನಮ್ಮ ಮಾತು ಸಹಾಯ ಮಾಡ್ಕೊಡು ಆಗಲೇ ಹೋದ ನಾಡು ಆಗಲೇ ನಮ್ಮ ಸಹಾಯ ಮಾಡ್ಕೊಡು ಪ್ರತಿ ಮೀಟಿಂಗ್ ಇಂದ ಎಂಗಳಿಗೆ ಎಚ್ಚರಿಕೆ ಕೊಡೋದಿದ್ದೆ. ಅದಕ್ಕೆ ಸಮಾಜದ ಬಗ್ಗೆ ಏಕೆ ಕಾಳಜಿ, ಬಡವರ ಬಗ್ಗೆ ಏಕೆ ಕಾಳಜಿಯಿಂದ ತೋರಿಸಿ ಬರ್ಕೊಂಡು ಅದನ್ನ ಧರ್ಮ ಪತ್ನಿ ಜಯಂತಿ ಉಳ್ಳ ಮೇರೆ ಅಸೋಸಿಯೇಷನ್ ಪ್ರಥಮ ಉಪಾಧ್ಯಕ್ಷರಾದ ಸೇವೆ ಮತ್ತೊಂದು ಅದನ್ನ ಮಲ್ಲ ಮಗಳು ಮುಲಾರಿ ಬೋಸ್ಟನ್ ಡೆಲಾಯ್ಟ್ ಕಂಪನಿ ಉಚ್ಚ ಸ್ಥಾನಗಳಿದ್ದಾರೆ. ಅದೇ ರೀತಿ ಎರಡನೇ ಮಗಳು ಸೋನಾಲಿ ಮೇರೆ ಫಿಸಿಯೋಥೆರಪಿಸ್ಟ್ ಆದ ಹೂನಾಡು ಉಳ್ಳೇರುವನ್ನ ಬಯಸುವ. ಅಸೋಸಿಯೇಷನ್ ಗೌರವಾನ್ವಿತ ಅಧ್ಯಕ್ಷರನ್ನ ಕರೆದು ಅವರಿಗೆ ನಮ್ಮ ವರದ ಒಳ್ಳ ಸರ್ ಸಮಾಜದ ಉನ್ನತಿಗಾದ ಶ್ರಮಿಸಿದ ಮಹಾನ್ ಚಿಂತಕರು. ಅದನ್ನ ದೂರದೃಷ್ಟಿ, ಸಮರ್ಪಣಾ ಭಾವ, ನಿಸ್ವಾರ್ಥ ಪ್ರಾಮಾಣಿಕ ಸೇವೆ ನಂಗೆ ಮಾತ್ರ ಸೇರಿದ್ದಿನ ಅವು ನಂಗೆ ಮಾದರಿಯಾದದ್ದು. ಅವೆಲ್ಲ ಸದಾ ನೆನಪು ಮತ್ತೊಂದು ಕೂಡ ಅಸೋಸಿಯೇಷನ್ ಪ್ರಸ್ತುತ ಅಧ್ಯಕ್ಷರಿಲ್ಲ. ಅದನ್ನ ಕೆಲವು ಕಾರ್ಯಚಟುವಟಿಕೆಗಳಿಗೆ ಮಾರ್ಗದರ್ಶನ ಕೊಟ್ಟು ಎಡ್ಡೆ ಮಾರ್ಗದರ್ಶನ ಕೊಟ್ಟು ಸಹಕಾರ ಮತ್ತೊಂದು ಸೇರುವಂತ ಬಯಸ್ತಾರೆ. ಇಂಚಿನ ವ್ಯಕ್ತಿ, ಇಂಚಿನ ಮಹಾನ್ ವ್ಯಕ್ತಿ, ಇಂಚಿನ ಎಡ್ಡೆ ಕೆಲಸ ಮಾಡುವ ವ್ಯಕ್ತಿ ನಮ್ಮೊಟ್ಟಿಗೆ ಇಚ್ಚೇರಿ ಬಂದ್ರೆ ನನಗೆ ದುಃಖ ಒಂದು ಅದನ್ನ ಆತ್ಮವು ಚಿರಶಾಂತಿ ದಿಕ್ಕಡೆ ಅಂಚನೆ ಅದನ್ನ ಪರಿವಾರದಲ್ಲಿ ಅದನ್ನ ಅಗಲಿನ ದುಃಖದ ಸಹಿಸಿದಂತಿನ ಶಕ್ತಿನೇ ಆ ದೇವರ ಅನುಗ್ರಹ ಪಡೆದು ಪ್ರಾರ್ಥನೆ ನಾವು ಮಾತನಾಡುವ ಈ ಪಡೆದು ಅದನ್ನ ಪರಿಚಯ ತಂದಿಲ್ಲ. ನನ್ನ ಸೇರಿನ ಮಾತ್ರ ಸವಿಕರಣ ವಿನಂತಿ ಇದು
ಅದನ್ನ ಬರ್ತದೆ ಉರಿಯಲ್ಲಿ ಬರ್ತದೆ ಅದನ್ನ ವಿಷಯ ಪಡೆದು ಅದಕ್ಕೆ ಸಂತಾಪ ಸೂಚನೆ ಮಲ್ಪಡು ಪಂಡು ಕೇಂದ್ರ